ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿರ್ತೀರಾ ಅಂತ ಅನ್ಸ್ಕೊಳ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೋ ಅವರು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಅಷ್ಟೇ ಅಲ್ಲದೆ ಲೈಕ್ಸು, ಕಮೆಂಟ್, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಮಾಡುವ ಕಮೆಂಟ್ಸು, ಲೈಕ್ಸು ನನ್ನ ವಿಡಿಯೋನ ಇನ್ನೂ ಪುಷ್ ಮಾಡುತ್ತೆ. ನನಗೆ ಇನ್ನೂ ಮೋಟಿವೇಟ್ ಸಿಗುತ್ತೆ, ಇನ್ನೂ ಒಳ್ಳೆಯ ವಿಡಿಯೋ ಮಾಡೋಕೆ. ಸೊ ಲೈಕ್ಸು, ಕಮೆಂಟು, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ಟು ದ ಹಾರರ್ ಸ್ಟೋರಿ. ಸ್ನೇಹಿತರೆ, ನೀವು ನಿಮ್ಮ ಮನೆಯಲ್ಲಿ ಒಂಟಿಯಾಗಿರ್ತೀರಿ. ಆಗ ನೀವು ಒಂದು ಸ್ಪಿರಿಟ್ನ ಕಂಡ್ರೆ ನೀವು ಏನ್ ಮಾಡ್ತೀರಾ? ಫ್ರೆಂಡ್ಸ್, ನಾ ಹೇಳೋದೇನೆಂದ್ರೆ, ಒಬ್ಬ ವ್ಯಕ್ತಿ ಒಂಟಿಯಾಗಿದ್ರೆ ಅವನ ಮೈಂಡಲ್ಲಿ ತುಂಬಾ ನೆಗೆಟಿವ್ ಆಲೋಚನೆಗಳು ಬರೋದು ಸಹಜ. ಅಷ್ಟೇ ಯಾಕೆ ತುಂಬಾ ಸಿಟ್ಟಿನಿಂದ ವರ್ತಿಸ್ತಾನೆ. ಯಾಕಂದ್ರೆ ಅವನ ದೇಹವನ್ನು ಒಂದು ಡಿಮಾನಿಕ್ ಸ್ಪಿರಿಟ್ ವಶಪಡಿಸಿರುತ್ತದೆ. ಗೆಳೆಯರೇ, ನೀವಂತೂ ಊಜಾ ಬೋರ್ಡ್ ಗೇಮ್ನ ಕೇಳೇ ಇರ್ತೀರಾ. ಊಜಾ ಬೋರ್ಡ್ ಅನ್ನೋದು ಒಂದು ಮೀಡಿಯಂ ತರ. ಯಾಕಂದ್ರೆ ಸ್ಪಿರಿಟ್ಗಳ ಕಮ್ಯುನಿಕೇಟ್ ಮಾಡೋಕೆ. ಅದು ಗುಡ್ ಸ್ಪಿರಿಟ್ಸ್ ಆಗಿರಬಹುದು ಅಥವಾ ಡಿಮಾನಿಕ್ ಸ್ಪಿರಿಟ್ಸ್ ಆಗಿರಬಹುದು. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಜನ ಜೋಶಲ್ಲಿ ಈ ಒಂದು ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. We're just gonna ask a couple questions. Okay, don't you want to find out how you did on the midterm? Fine. But if things get weird, we're stopping. Okay. ಆದ್ರೆ ಯಾವಾಗ ಅವರಿಗೆ ಅವ್ರ ಸುತ್ತಮುತ್ತ ಆ ಒಂದು ರೂಮಲ್ಲಿ ಒಂದು ಸ್ಪಿರಿಟ್ನ ಪ್ರೆಸೆನ್ಸ್ ಫೀಲ್ ಆಗುತ್ತೋ, ಆ ಒಂದು ಭಯಕ್ಕೆ ಗೇಮ್ನ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. What was that? It was probably just the wind. Okay, it's okay. ಆಗ ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. You see anything? No. ಊಜಾ ಬೋರ್ಡ್ನ ಒಂದು ಇಂಪಾರ್ಟೆಂಟ್ ರೂಲ್ ಏನಂತಂದ್ರೆ, ಆ ಸ್ಪಿರಿಟ್ ಜೊತೆ ಕಂಪ್ಲೀಟ್ ಆಗಿ ಮಾತಾಡಿ ಆದ್ಮೇಲೆ ಒಂದು ಪ್ರಾಪರ್ ವಿಧಾನದಲ್ಲಿ ಗುಡ್ ಬೈನ ಹೇಳಬೇಕು. ಆದರೆ ನಾ ಆಗಲೇ ಹೇಳಿದಂತೆ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಏನಾಗುತ್ತಂದ್ರೆ, ಅವರಿಗೆ ತಮ್ಮ ಸುತ್ತಮುತ್ತದಲ್ಲಿ ಒಂದು ಸ್ಪಿರಿಟ್ನ ಪ್ರೆಸೆನ್ಸ್ ಫೀಲ್ ಆದ ತಕ್ಷಣ ಅವರು ಆ ಗೇಮ್ನ ಅಲ್ಲೇ ಆಡೋದನ್ನ ನಿಲ್ಲಿಸ್ಬಿಡ್ತಾರೆ. ಆ್ಯಂಡ್ ಯಾವ ಸ್ಪಿರಿಟ್ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ರು ಆ ಸ್ಪಿರಿಟ್ಟು ತನ್ನ ಲೋಕಕ್ಕೆ ವಾಪಸ್ ಹೋಗಿದೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್, ನೀವಂತೂ ಈ ಕರ್ಸ್ಡ್ ಗೇಮನ್ನು ಆಡೋಕ್ಕಂತೂ ಹೋಗಬೇಡಿ. ಯಾಕಂದ್ರೆ ಪಾಸ್ಟ್ ಅಲ್ಲಿ ಈ ಒಂದು ಗೇಮ್ನ ಸೀರಿಯಸ್ ಆಗಿ ತಗೊಳ್ದೆ ಫನ್ ಮಾಡಿಕೊಂಡು ಥ್ರಿಲ್ಗೋಸ್ಕರ ಆಡೋದಕ್ಕೆ ಹೋಗಿ ತುಂಬಾ ಜನ ಸತ್ ಹೋಗಿದ್ದಾರೆ. ಹಾಗೆ ತುಂಬಾ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಸೊ ಇದನ್ನು ಒಂದು ಸೀರಿಯಸ್ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ನಾ ಹೇಳಿದ ಗೇಮ್ನಂತೂ ಟ್ರೈ ಮಾಡೋಕೆ ಹೋಗಬೇಡಿ. ಡೋಂಟ್ ಎವರ್ ಟ್ರೈ ಟು ಪ್ಲೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ರಿಲೇಟಿವ್ಸ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸೈನಿಂಗ್ ಆಫ್, ಜಾಸಿರ್ MD.